ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ, ನೀವೆಲ್ಲ ಓದಿರ್ತೀರಾ ಆಲ್ಮೋಸ್ಟ್. ಆ ಆರ್ಥಿಕ ಸಮೀಕ್ಷೆ ಮೇಲೆ 50 ಕ್ವಶನ್ಗಳು ಡಿಸ್ಕಸ್ ಆಗುತ್ತೆ ಇವತ್ತಿನ ಒಂದು ತರಗತಿಯಲ್ಲಿ. ನಾ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಬರುವಂತಹ 13 ಅಧ್ಯಾಯಗಳ ಚರ್ಚೆಯನ್ನ ಮಾಡಿರುವಂತದ್ದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ 13 ಅಧ್ಯಾಯಗಳ ಸಂಪೂರ್ಣ ಮಾಹಿತಿ ಅನ್ನೋದು ಸಿಗುತ್ತೆ. ಈ ಒಂದು ತರಗತಿಯಲ್ಲಿ ಬರೀ MCQ ಗಳು ಇರುತ್ತೆ, ಇದರಲ್ಲಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಕೀ ಆನ್ಸರ್ ಮೂಲಕವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಇದ್ರ ಬಗ್ಗೆ ಅನ್ನುವಂಥದ್ದು. 13 ಅಧ್ಯಾಯಗಳು ಇರುತ್ತೆ 2023-24 ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ನೋಡೋದಾದ್ರೆ. ನೋಡಿ, ಮೊದಲನೇ ಕ್ವಶನ್ ಅನ್ನ ನಾವು ಪ್ರಾರಂಭ ಮಾಡಿಬಿಡೋಣ. ಇಲ್ಲಿ ಆರ್ಥಿಕ ಸಮೀಕ್ಷೆಯನ್ನ ಯಾರು ರೆಡಿ ಮಾಡ್ತಾರೆ ಅನ್ನುವಂಥದ್ದು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಹಣಕಾಸು ಇಲಾಖೆನೋ ಅಥವಾ ರಾಜ್ಯ ಲೆಕ್ಕ ಸಮಿತಿ ಆಯೋಗನೋ ಅಥವಾ ರಾಜ್ಯ ನೀತಿ ಆಯೋಗನೋ ಅನ್ನುವಂಥದ್ದು ಕೇಳಿದ್ದಾರೆ. ರೈಟ್ ಆನ್ಸರ್ ಅನ್ನುವಂಥದ್ದು ಯೋಜನಾ ಕಾರ್ಯಕ್ರಮ ಅನುಷ್ಠಾನ ಸಾಂಖ್ಯಿಕ ಇಲಾಖೆ ಏನಿದೆ ಅದು ಎಕನಾಮಿಕ್ಸ್ ಸರ್ವೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಕರ್ನಾಟಕದ ಎಕನಾಮಿಕ್ ಸರ್ವೆಯನ್ನ ರೆಡಿ ಮಾಡುವಂಥದ್ದು ಯೋಜನಾ ಕಾರ್ಯಕ್ರಮ ಹಾಗೂ ಅನುಷ್ಠಾನ ಸಾಂಖ್ಯಿಕ ಇಲಾಖೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದ ಎರಡನೇ ಕ್ವಶನ್ ಅನ್ನ ಗಮನಿಸಿ. ಇಲ್ಲಿ 3 ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಹೇಳಿಕೆಯಲ್ಲಿ? 2011 ಒಂದು ಜನಗಣತಿ ಆಧರಿಸಿ ಇಲ್ಲಿ ಗ್ರಾಮೀಣ ನಿವಾಸಿಗಳು 61% ಇದ್ದಾರೆ, ನಗರ ನಿವಾಸಿಗಳು 38.67% ಹಾಗೆ ಕರ್ನಾಟಕ ಒಂದು ನಗರೀಕರಣವಾಗ್ತಿರುವಂತಹ ರಾಜ್ಯ ಆಗಿದೆ. ಹಾಗೆ ನಗರೀಕರಣದಲ್ಲಿ ನಾವು 4.68% ಹೆಚ್ಚಾಗಿದ್ದೀವಿ ಅನ್ನುವಂಥ 3 ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥ, ಇಲ್ಲಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂಥದ್ದು. 2011 ಜನಗಣತಿಯಂತೆ ಗ್ರಾಮೀಣವಾಸಿಗಳು ಕೂಡ ಅಷ್ಟು 100% ಅಲ್ಲಿ ಇರುವಂತದ್ದು. ಹಾಗೆ ನಗರೀಕರಣದಲ್ಲಿ ನಮ್ಮ ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಜೊತೆಗೆ 4-6% ನಾವು ನಗರೀಕರಣವನ್ನ ಹೊಂದ್ತಾ ಇದೀವಿ ಅನ್ನುವಂಥದ್ದು ಕಳೆದ ದಶಕದಲ್ಲಿ ನೋಡೋದಾದ್ರೆ ಇಷ್ಟಿದೆ ಅನ್ನುವಂಥದ್ದು ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ GSDPಯ ಬೆಳವಣಿಗೆ ದರಕ್ಕಿಂತ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ಅನ್ನುವಂಥದ್ದು ಒಂದು ಹೇಳಿಕೆ ಬಂದಿದೆ. ಹಾಗೆ ಬೆಳವಣಿಗೆ ದರಗಳಲ್ಲಿ ವ್ಯತ್ಯಾಸ 4.5% ಅನ್ನುವಂಥದ್ದು. 4.5%. ಇದರಲ್ಲಿ ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನುವಂಥದ್ದು ನೋಡಿ. ಯಾವ ಹೇಳಿಕೆ ತಪ್ಪಾಗಿದೆ ಕೇಳಿದರೆ ಸರಿ ಇದ್ದ ಹೇಳಿಕೆ ಅಲ್ಲ, ತಪ್ಪಾಗಿರುವಂತ ಹೇಳಿಕೆ ನೋಡೋದಾದ್ರೆ ಇಲ್ಲಿ ಎರಡನೇ ಹೇಳಿಕೆ ತಪ್ಪಾಗಿರುವಂಥದ್ದು, ಇದು ಹೇಳಿಕೆ ಸರಿಯಾಗಿರುವಂಥದ್ದು. ಇಲ್ಲಿ 4.5% ಏನು ವ್ಯತ್ಯಾಸ ಇರೋದಿಲ್ಲ, ಇಲ್ಲಿ ಹೆಚ್ಚಿಗೆ ಇರುವಂತದ್ದನ್ನ ನಾವು ನೋಡ್ತೇವೆ. ಅದನ್ನ ನಾವು GSDP ಬೆಳವಣಿಗೆ ದರ ರಾಷ್ಟ್ರೀಯ GDP ಬೆಳವಣಿಗೆ ಇದಕ್ಕಿಂತ ಹೆಚ್ಚಾಗಿದೆ ಅನ್ನುವಂತಹ ಒಂದು ಹೇಳಿಕೆ ಸರಿಯಾಗಿರುವಂತದನ್ನ ನಾವು ನೋಡ್ತೇವೆ. ಇದು ಎಕ್ಸ್ಪ್ಲನೇಷನ್ ಬೇಕಾದ್ರೆ ನೀವು ಲಿಂಕ್ ಅನ್ನ, ಯಾವುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅನ್ನ ನಿಮ್ಗೆ ಪ್ರತಿಯೊಂದು ತರಗತಿಗಳ ಮಾಹಿತಿ ನಿಮಗೆ ಸಿಗುತ್ತೆ, ಆ ಮೂಲಕವಾಗಿ ನೋಡ್ಕೋಬಹುದು. ಅಥವಾ ಈ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ನಿಮ್ದು ಆಕ್ಷೇಪಣೆ ಇದ್ರೂ ಕೂಡ, ಆಕ್ಷೇಪಣೆ ಏನಾದ್ರೂ ನಿಮ್ಮ ಈ ಕ್ವಶನ್ಸ್ ಅಲ್ಲಿ ರಾಂಗ್ಸ್ ಇರಬಹುದು, ನಾ ಹೇಳುವಂತಹ ಮೆಥಡ್ ಅಲ್ಲಿ ಯಾವ್ದಾದ್ರು ತಪ್ಪು ಅನಿಸಿದ್ರೆ ನಿಮ್ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ಕೊಡುವಂತ ಇನ್ಫಾರ್ಮೇಶನ್ಗಳು ರೈಟ್ ಆಗಿ ಹೋಗ್ಲಿ ಎಲ್ರಿಗೂ ಕೂಡ. ಎಕ್ಸಾಮ್ಸ್ ಅಲ್ಲಿ ಇದೊಂದು ನೋಡಿ ನಾನು ತಪ್ಪು ಮಾಡ್ಕೊಂಡಿದೆ ಅನ್ನುವಂಥದ್ದು ಬೇಡ. ಯಾವ್ದಾದ್ರು ಇನ್ಫಾರ್ಮೇಶನ್ ಹೇಳಿರುವಂತದ್ದು ರಾಂಗ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇದೊಂದು ಮಾಹಿತಿ ನಿಮ್ಗೆ ಅಡಿಷನಲ್ ಆಗಿರ್ಲಿ ಅಂತ ಹೇಳಿದ್ದು. ಇನ್ನು ನಂತರದಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಲಯವಾರು ಅತಿ ಹೆಚ್ಚು ಕೊಡುಗೆ ನೀಡುವಂತಹ ವಲಯ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಮೊದಲೇ 3 ವಲಯಗಳನ್ನ ನೋಡ್ತಾ ಬರ್ತೀವಿ ನಾವು: ಕೃಷಿ ವಲಯ, ಕೈಗಾರಿಕೆ ವಲಯ, ಸೇವಾ ವಲಯ ಅಂತ. ಹಾಗೆ ಈ ಯಾವ ವಲಯದಲ್ಲಿ ನಾವು ಹೆಚ್ಚಾಗಿ ಒಂದು ಆಂತರಿಕ ಉತ್ಪನ್ನದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುವಂತ ವಲಯ ಯಾವುದು ಕೇಳಿದರೆ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೇವಾ ವಲಯ ಏನಿದೆ ಸಾಕಷ್ಟು ಒಂದು ಆಂತರಿಕ ಉತ್ಪನ್ನಕ್ಕೆ ಹೆಚ್ಚಿನ ಕೊಡುಗೆ ನೀಡುವಂತ ವಲಯ. ಇನ್ನು ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ಅನ್ನುವಂಥದ್ದು. ನೋಡಿ, 2022-23ನೇ ಸಾಲಿನ ಕರ್ನಾಟಕ ರಾಜ್ಯದ ಒಂದು ರಾಷ್ಟ್ರೀಯ ತಲಾ ಆದಾಯ ಕೇಳಿದ್ದಾರೆ. ನೋಡಿ, ತಲಾ ಆದಾಯ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ನೋಡಿ, 3,04,447. ಇದನ್ನ ಒಂದು ಬಾಯ್ಪಾಠ ಹಾಕೊಂಡ್ರು ಕೂಡ ತೊಂದರೆ ಇಲ್ಲ. ನಂತರದ ಕ್ವಶನ್ ನೋಡಿ, ತಲಾ ಆದಾಯನ ಹೊಂದಿರುವಂತಹ ರಾಜ್ಯಗಳಲ್ಲಿ ಅತಿ ಹೆಚ್ಚು ಯಾವ್ದು ಫಸ್ಟ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ರಾಜ್ಯಗಳು ಕೇಳಿದರೆ ಇಲ್ಲಿ ಒಂದು ಫಸ್ಟ್ ದೆಹಲಿ ಇರುವಂತದ್ದು, ನೆಕ್ಸ್ಟ್ ತೆಲಂಗಾಣ, 3ನೇದಾಗಿ ಕರ್ನಾಟಕ, 4ನೇದಾಗಿ ಹರಿಯಾಣ. ಇದಕ್ಕೆ ಫಸ್ಟ್ ಆಪ್ಷನ್ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಉಳಿದಂತಹ ಆಪ್ಷನ್ಗಳು ರಾಂಗ್ ಆಗುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದ ಕ್ವಶನ್ ನೋಡಿ,
ರಾಜ್ಯ ಆಂತರಿಕ ಉತ್ಪನ್ನದಲ್ಲಿ ಜಿಲ್ಲಾವಾರು ಮತ್ತು ವಲಯವಾರು ಕೊಡುಗೆಯ ಅನುಸಾರವಾಗಿ ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿ ಇರುವಂತಹ ಒಂದು ಹೊಂದಾಣಿಕೆಯನ್ನ ಗುರುತಿಸಿ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಅನ್ನ ನೀವು ನನಗೆ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇದು ನನಗೆ ಇದರಲ್ಲಿ ಕೆಲವೊಂದು ಕನ್ಫ್ಯೂಸ್ ಇರೋದ್ರಿಂದ ನಾನು ಇದನ್ನ ರೈಟ್ ಆನ್ಸರ್ ನಾನು ತಿಳಿಸಿಲ್ಲ. ಇದಕ್ಕೆ ನೀವು ಕಾಮೆಂಟ್ ಮಾಡಿ ನನಗೆ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ನೋಡಿ. ಈ ಕೆಳಗಿನ ಒಂದು ಹೇಳಿಕೆಗಳನ್ನ ಪರಿಗಣಿಸಿ. ಬೆಂಗಳೂರು ನಗರ ಜಿಲ್ಲೆಯು ಜಿಲ್ಲಾವಾರು ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಒಂದು ಹೇಳಿಕೆ ನೀಡಿದ್ದಾರೆ. ಹಾಗೆ ಬೆಂಗಳೂರು ನಗರ ಜಿಲ್ಲೆಯು ಪ್ರಾಥಮಿಕ ಮತ್ತು ತೃತೀಯ ವಲಯಗಳಲ್ಲಿ ಅಗ್ರ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ನೋಡಿ. ಬೆಂಗಳೂರು ನಗರ ಅಂತ ಬಂದಾಗ ಪ್ರಾಥಮಿಕ ವಲಯ ಬರೋದೇ ಇಲ್ಲ, ಕೃಷಿಯಲ್ಲಿ ಅತಿ ಹೆಚ್ಚೇನು ಹೋಗೋದಿಲ್ಲ ಅವರು. ತೃತೀಯ ವಲಯ ಓಕೆ ಅಗ್ರಸ್ಥಾನದಲ್ಲಿ ಬರಬಹುದು, ಸೇವಾ ವಲಯ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ನೀವು ಇದನ್ನ ಸುಮ್ಮನೆ ಒಂದು ಅಂದಾಜು ಹಾಕಿದ್ರು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ಹೇಳಿಕೆ ಅನ್ನುವಂಥದ್ದು ತಪ್ಪಾಗತ್ತೆ. ಹಾಗಾದ್ರೆ ಮೊದಲ ಹೇಳಿಕೆ ಸರಿಯಾಗುವಂಥದ್ದು ಎ ಮಾತ್ರ ಸರಿ, ಒಂದನೇ ಹೇಳಿಕೆ ಸರಿ. ಅಂದ್ರೆ ಬೆಂಗಳೂರು ಜಿಲ್ಲೆ ಏನಿದೆ, ನಗರ ಜಿಲ್ಲೆ ಏನಿದೆ, ಅದು ಜಿಲ್ಲಾ ತಲಾ ಆದಾಯದಲ್ಲಿ, ಜಿಲ್ಲಾವಾರು ತಲಾ ಆದಾಯದಲ್ಲಿ ಅಗ್ರಸ್ಥಾನದಲ್ಲಿ ಇರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ 2023-24ನೇ ಸಾಲಿಗೆ ಕರ್ನಾಟಕದ ರಾಜ್ಯದ ತಲಾ ಆದಾಯವು ರಾಷ್ಟ್ರೀಯ ತಲಾ ಆದಾಯದ ಡ್ಯಾಶ್ ಪ್ರಮಾಣದಷ್ಟು ಹೆಚ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ನೋಡಿ, ಕರ್ನಾಟಕಕ್ಕೂ ಮತ್ತು ಆ ರಾಷ್ಟ್ರಕ್ಕೂ ಇರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಕೇಳಿರುವಂತದ್ದು. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 79ರಷ್ಟು ಒಂದು ಹೆಚ್ಚಳಲಾಗುತ್ತೆ ಅನ್ನುವಂಥದ್ದು ಕೂಡ ನಾವು ತಿಳಿಸಿರುವಂಥದ್ದು. ಇನ್ನು ನಂತರದಲ್ಲಿ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಜಿಲ್ಲಾವಾರು ಅತಿ ಹೆಚ್ಚು ಕೈಗಾರಿಕಾ ವಲಯದಲ್ಲಿ ಕೊಡುಗೆ ನೀಡಿದಂತಹ ಜಿಲ್ಲೆ ಕೇಳಿರುವಂಥದ್ದು. ಆಂತರಿಕ ಉತ್ಪನ್ನದಲ್ಲಿ ಜಿಲ್ಲಾವಾರು ಅತಿ ಹೆಚ್ಚು ಕೈಗಾರಿಕಾ ವಲಯದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡಿದಂತಹ ಜಿಲ್ಲೆ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅದು ಅತಿ ಹೆಚ್ಚು ಜಿಲ್ಲಾವಾರು ಅಲ್ಲಿ ಕೈಗಾರಿಕಾ ವಲಯದಲ್ಲಿ ಹೆಚ್ಚು ಕೊಡುಗೆ ನೀಡಿದಂತಹ ಒಂದು ಜಿಲ್ಲೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಈ ಕೆಳಗಿನವುಗಳನ್ನ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವಂತಹ ಜಿಲ್ಲೆಗಳು ಕ್ರಮವಾಗಿ ತಿಳಿಸಿ ಅನ್ನುವಂಥ. ನಮಗೆ ಮೊದಲನೇದಾಗಿ ಗೊತ್ತಿರಬೇಕು, ಬೆಂಗಳೂರು ಗ್ರಾಮಾಂತರ ಮೊದಲನೇದಾಗಿ ಬರುತ್ತೆ, ಎರಡನೇದು ಶಿವಮೊಗ್ಗ, ನಂತರ ಬಳ್ಳಾರಿ, ನಂತರ ತುಮಕೂರು, ಮಂಡ್ಯ. ಇದು ಹೇಗಿದೆ ಹಾಗೆ ಮೊದಲಂತೂ ಬೆಂಗಳೂರು ನೆನ್ಪಿಟ್ಕೊಂಡ್ಲೇಬೇಕು. ಶಿವಮೊಗ್ಗ ಎರಡನೇ ಒಂದು ಸ್ಥಾನದಲ್ಲಿ ತಲಾದಾಯವನ್ನ ಹೊಂದಿರುವಂತದ್ದು, ಮೂರನೇ ಸ್ಥಾನದಲ್ಲಿ ನಮ್ಮ ಬಳ್ಳಾರಿ ಬರುವಂತದ್ದು, ಹಾಗೆ 4ರಲ್ಲಿ ತುಮಕೂರು, 5ರಲ್ಲಿ ಮಂಡ್ಯ ಬರುವಂತದ್ದು. ರೈಟ್ ಆನ್ಸರ್ ಇದು ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಇನ್ನು ನಂತರದಲ್ಲಿ 2023-24ರ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರವಾಗಿ ಕರ್ನಾಟಕದ ಒಂದು ವಿತ್ತೀಯ ಕೊರತೆ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಫಿಸಿಕಲ್ ಡೆಫಿಸಿಟ್ ಕೇಳಿದರೆ ಇಲ್ಲಿ ಶೇಕಡ 2.60 ಅಷ್ಟು ವಿತ್ತೀಯ ಕೊರತೆಯನ್ನ ನಾವು ನೋಡ್ತೇವೆ. ಅದರ ಬಗ್ಗೆ ಕೂಡ ನಾನು ಕ್ಲಾಸ್ ಅಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಇನ್ನು ನಂತರದಲ್ಲಿ ಈ ಕೆಳಗಿನ ಒಂದು ಹೇಳಿಕೆಗಳನ್ನ ಪರಿಗಣಿಸಿ. ಕೃಷಿಯನ್ನ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನ ನಾವು ಜಿಯೋಪೋನಿಕ್ ಅಂತ ಕರಿತೇವೆ. ಜಿಯೋಪೋನಿಕ್ ಅಂತ ನಾವು ಕರೆಯುವಂತದ್ದು. ಹಾಗೆ ಕರ್ನಾಟಕದಲ್ಲಿ ಬೆಳೆಗಳ ಆಧಾರದ ಮೇಲೆ ರಾಜ್ಯವನ್ನ 10 ರಾಷ್ಟ್ರೀಯ ವಲಯಗಳಾಗಿ ವಿಂಗಡಿಸಿರುವಂತದ್ದನ್ನ ನಾವು ನೋಡ್ತೀವಿ. ಇದರಲ್ಲಿ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನುವಂಥದ್ದನ್ನು ಕೇಳಿರುವಂಥದ್ದು. ಇಲ್ಲಿ ಒಂದು ಮಾತ್ರ ಸರಿನೋ ಅಥವಾ ಎರಡು ಮಾತ್ರ ಸರಿನೋ ಅಥವಾ ಮೇಲಿನ ಯಾವುದು ಅಲ್ಲೋ ಅನ್ನುವಂಥದ್ದು. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿರುವಂತದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಕೃಷಿಯನ್ನು ಕುರಿತದನ್ನ ನಾವು ಜಿಯೋಪೋನಿಕ್ ಅಂತ ಕರೆಯುವಂಥದ್ದು. ಹಾಗೆ 10 ವಲಯಗಳಾಗಿ ನಾವು ಕರ್ನಾಟಕದ ಬೆಳೆಗಳನ್ನ ವಿಂಗಡಿಸಿರುವಂತದ್ದನ್ನ, ಕೃಷಿ ವಲಯಗಳಾಗಿ ವಿಂಗಡಿಸಿದ್ದನ್ನ ನೋಡ್ತೇವೆ ಬೆಳೆಗಳ ಆಧಾರದ ಮೇಲೆ. ನಂತರದಲ್ಲಿ ನೋಡಿ ಹೇಳಿಕೆಗಳು ಮತ್ತೆ ಕೊಟ್ಟಿದ್ದಾರೆ. ಇವೆಲ್ಲ ಹೇಳಿಕೆಯ ರೂಪದಲ್ಲಿ ಅನ್ನುವಂಥದ್ದು ಈ KS ಎಕ್ಸಾಮ್ ನ ಯಾರು ನೀವು ಹಾಕಿದ್ರೆ ಇಂತಹ ಹೇಳಿಕೆಗಳ ಮೂಲಕವಾಗಿ ಕ್ವಶನ್ಗಳು ರೈಸ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ 1ನೇ ಹೇಳಿಕೆ ನೋಡಿ. 15ನೇ ಹಣಕಾಸು ಆಯೋಗದ ವರದಿಯಂತೆ ಕರ್ನಾಟಕ ಸರ್ಕಾರವು ಈ ಕೆಳಗಿನ 5 ರೀತಿಯ ಅನುದಾನಗಳನ್ನ ಕೇಂದ್ರದಿಂದ ಪಡೆದಿದೆ ಅನ್ನುವಂಥದ್ದು 1ನೇ ಹೇಳಿಕೆ. ನಂತರದಲ್ಲಿ ಕರ್ನಾಟಕವು ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜಸ್ವ ಕೊರತೆ, ಸ್ಥಳೀಯ ಸಂಸ್ಥೆ, ವಲಯ ನಿರ್ದಿಷ್ಟ, ವಿಪತ್ತು ನಿರ್ವಹಣೆ ಹಾಗೂ ರಾಜ್ಯ ನಿರ್ದಿಷ್ಟ ಅನುದಾನಗಳನ್ನ ಕೇಂದ್ರದಿಂದ ಪಡೆದಿದೆ ಅನ್ನುವಂಥದ್ದು. ಇಲ್ಲಿ
ಕೆಳಗಿನ 5 ರೀತಿಯ ಅನುದಾನಗಳನ್ನ ಈ ಒಂದು 5 ಅನುದಾನಗಳನ್ನ ತಿಳಿಸಿದ್ದಾರೆ. ಈ ನೋಡೋದಾದ್ರೆ ನಾವು 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೋಡಿ, 15ನೇ ಹಣಕಾಸು ಆಯೋಗದ ವರದಿ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅದು ರಾಜಸ್ವ ಕೊರತೆಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ವಲಯಕ್ಕೆ ಸಂಬಂಧಪಟ್ಟಂತೆ ವಿಪತ್ತು ನಿರ್ವಹಣೆಗೆ ರಾಜಸ್ವ ನಿರ್ದಿಷ್ಟ ಅನುದಾನಗಳನ್ನ ಕೇಂದ್ರದಿಂದ ಪಡೆದುಕೊಂಡಿದೆ ಅನ್ನುವಂಥದ್ದು ಈ ಹೇಳಿಕೆ ಮೂಲಕವಾಗಿ ಗೊತ್ತಾಗುವಂಥದ್ದು. ಇನ್ನು ನಂತರದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಕೇಂದ್ರ ತೆರಿಗೆಯಲ್ಲಿ ಹೆಚ್ಚಿನ ಪಾಲನ್ನ ಪಡೆಯುವಂತಹ ಒಂದು ದಕ್ಷಿಣದ ರಾಜ್ಯವಾಗಿದೆ ಅನ್ನುವಂಥದ್ದು. ನೋಡಿ, ಕರ್ನಾಟಕನೋ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶನೋ ತೆಲಂಗಾಣನೋ, ತಮಿಳುನಾಡು ಏನಿದೆ ಅದು ಕೇಂದ್ರದ ಒಂದು ತೆರಿಗೆಯಲ್ಲಿ ಅತಿ ಹೆಚ್ಚ ಪಾಲನ್ನ ಹೊಂದಿರುವಂಥದ್ದು ನಾವು ನೋಡ್ತೇವೆ. ನೆನ್ಪಿಟ್ಕೋಬೇಕು, ಇಂತಹ ಕ್ವಶನ್ಗಳು ಹೆಚ್ಚಾಗಿ ರೈಸ್ ಆಗುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ FDI ಬಗ್ಗೆ ಕೇಳಿದೆ. ಇಲ್ಲಿ ಭಾರತಕ್ಕೆ ಹರಿದು ಬರುವಂತಹ ವಿದೇಶಿ ನೇರ ಹೂಡಿಕೆಗೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಇಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಭಾರತಕ್ಕೆ ಬರುವಂತಹ ಒಂದು FDI ನ ಪ್ರಮಾಣ ಎಷ್ಟಿದೆ? 38.80 ಅಷ್ಟು ಒಳಹರಿವನ್ನ ಹೊಂದಿರುವಂತದನ್ನು ನೋಡ್ತೇವೆ. ಕರ್ನಾಟಕ ರಾಜ್ಯವು ವಿದೇಶಿ ಪಡೆಯುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದನ್ನ ನಾವು ನೋಡ್ತೇವೆ. 2 ಹೇಳಿಕೆಗಳು ಸರಿಯಾಗಿರುವಂತದ್ದು. ಅಂದ್ರೆ ಭಾರತಕ್ಕೆ ಬರುವಂತಹ FDI ಪ್ರಮಾಣದಲ್ಲಿ ಕರ್ನಾಟಕಕ್ಕೆ 38.8 ಹೋಗುತ್ತೆ. ಜೊತೆಗೆ ಈ ಎಲ್ಲಾ ರಾಜ್ಯಗಳಿಗೂ ಹೋಲಿಸಿದಾಗ ಈ ಒಂದು FDI ಪ್ರಮಾಣ ಕರ್ನಾಟಕಕ್ಕೆ ಮೊದಲ ಸ್ಥಾನದಲ್ಲಿ ನಾವು ನೋಡುವಂತದ್ದನ್ನ ಈ ಒಂದು ಹೇಳಿಕೆ ಮೂಲಕವಾಗಿ ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಹೆಚ್ಚು ರಾಜ್ಯ ತೆರಿಗೆಗೆ ಆದಾಯವನ್ನ ನೀಡುತ್ತೆ ಅನ್ನುವಂಥದ್ದು. ಇಂತಹ ಕ್ವಶನ್ಗಳು PCಯಲ್ಲಿ ಹೆಚ್ಚಾಗಿ ಬರುತ್ತೆ ಸ್ನೇಹಿತರ. ಕಾರ್ಪೊರೇಟ್ ತೆರಿಗೆಗಳು, ರಾಜ್ಯ ಅಬಕಾರಿ, ಮೋಟಾರ್ ವಾಹನ ತೆರಿಗೆಗಳು, ಅಂಚೆ ಚೀಟಿಗಳು ಮತ್ತು ನೋಂದಣಿ ಶುಲ್ಕಗಳು. ನಿಮ್ಗೆಲ್ಲ ಗೊತ್ತಿರುತ್ತೆ, ಅತಿ ಹೆಚ್ಚು ರಾಜ್ಯಕ್ಕೆ ಅಬಕಾರಿಯಿಂದ ಬರುವಂತದ್ದು, ಅಬಕಾರಿ ಸುಂಕದಿಂದ ಬರುವಂತದ್ದು. ಇಲ್ಲಿ ನಮ್ಮ 2023ನೇ ಒಂದು ಸಾಲಿನಲ್ಲಿ ಅಬಕಾರಿಯಿಂದ ನಮಗೆ 46.14% ಆದಾಯ ನಮಗೆ ಅಬಕಾರಿ ಸುಂಕದಿಂದನೇ ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಅತಿ ಹೆಚ್ಚು ಆದಾಯ ತೆರಿಗೆ ಅನ್ನುವಂಥದ್ದು ಅಬಕಾರಿಯಿಂದ ಬಂದಿರುವಂತದ್ದು. ಇನ್ನು ಭಾರತದಲ್ಲಿ ಸ್ಟಾರ್ಟ್ಅಪ್ ಸಂಸ್ಕೃತಿಗೆ ಪೂರಕವಾದಂತಹ ಒಂದು ಒಳ್ಳೆಯ ವಾತಾವರಣ ಹೊಂದಿದಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಇವೆಲ್ಲವೂ ಏನಿದೆ, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತೆಲಂಗಾಣ, ಈ 3 ರಾಜ್ಯಗಳು ಕೂಡ ಒಳ್ಳೆಯ ವಾತಾವರಣಗಳನ್ನ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಒಳ್ಳೆಯ ವಾತಾವರಣವನ್ನ ಹೊಂದಿದಂತಹ ಒಂದು ರಾಜ್ಯಗಳಾಗಿರುವಂತದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಕರ್ನಾಟಕ ಸರ್ಕಾರವು ಕೆಳಗಿನ ಯಾವುದರ ಸಹಯೋಗದೊಂದಿಗೆ ಸೆಂಟರ್ ಆಫ್ ಇಂಟರ್ನೆಟ್ ಎಥಿಕಲ್ ಥಿಂಗ್ಸ್ ಅನ್ನುವಂಥದ್ದು CIET ಕೇಂದ್ರವನ್ನ ಸ್ಥಾಪನೆಯನ್ನ ಮಾಡಲಿದೆ, ಎಲ್ಲಿ ಏನು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇಲ್ಲಿ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಈ ಒಂದು ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಸಹಯೋಗದೊಂದಿಗೆ ಹಂಚಿಕೊಂಡಿರುವಂತದನ್ನ ನಾವು ನೋಡ್ತೇವೆ. ಕರ್ನಾಟಕ ಸರ್ಕಾರ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ರಫ್ತು ಉತ್ತೇಜನ ಕಾರ್ಯಕ್ರಮಕ್ಕಾಗಿ ರಾಜ್ಯ ನೋಡೆಲ್ ಏಜೆನ್ಸಿಯಾಗಿ ಸ್ಥಾಪನೆಯಾಗಿದೆ ಅನ್ನುವಂಥದ್ದು ಕೇಳಿದ್ದಾರೆ. ಇಲ್ಲಿ ದೇವರಾಜ ಅರಸು ರಫ್ತು ಉತ್ತೇಜನ ಮಂಡಳಿನೋ ಅಥವಾ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಮಂಡಳಿನೋ ಅಥವಾ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿನೋ ಅಥವಾ ಡೈರೆಕ್ಟರಿ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆಫ್ ಸ್ಟಾಟಿಸ್ಟಿಕಲ್ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಮಂಡಳಿ ಏನಿದೆ ಅದು ರಾಜ್ಯದ ಒಂದು ನೋಡಲ್ ಏಜೆನ್ಸಿಯಾಗಿ ಸ್ಥಾಪನೆ ಆಗುತ್ತೆ. ಯಾವುದಕ್ಕೆ? ಒಂದು ಕಾರ್ಯಕ್ರಮಕ್ಕಾಗಿ, ರಫ್ತು ಉತ್ತೇಜಿತ ಕಾರ್ಯಕ್ರಮಕ್ಕಾಗಿ. ನಂತರದಲ್ಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇರುವಂತಹ ಒಂದು ಅನುಕೂಲತೆಗಳು ಏನು ಅನ್ನುವಂಥದ್ದು ಒಂದು ಕ್ವಶನ್ ಬಂದಿದೆ. ಈ ಹೇಳಿಕೆಗಳ ಮೂಲಕವಾಗಿ ನೋಡೋದಾದ್ರೆ ಕರ್ನಾಟಕವು ಏಕಗವಾಕ್ಷೀಯ ವ್ಯವಸ್ಥೆಯನ್ನ ಹೊಂದಿದೆ, ಅನುಕೂಲಕರವಾದಂತಹ ಕಾನೂನು ಮತ್ತು ಸುವ್ಯವಸ್ಥೆ ಇದೆ, ಅತ್ಯುತ್ತಮವಾದಂತಹ ಲಾಜಿಸ್ಟಿಕ್ ಬೆಂಬಲ ಇದೆ,
ಹಾಗೆ ಭಾರತದ ಪ್ರಮುಖ 5 ಕೈಗಾರಿಕಾ ಅಭಿವೃದ್ಧಿ ಪಡೆದಂತಹ ರಾಜ್ಯಗಳಿಗಿರುವಂತಹ ಸ್ಥಾನ ಅನ್ನುವಂಥದ್ದು. ಇದೆಲ್ಲದರಿಂದ ಮೂಲಕವಾಗಿ ಕರ್ನಾಟಕದಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ಇರುವಂತಹ ಒಂದು ಬೆಸ್ಟ್ ಅನುಕೂಲ ಅಂದ್ರೆ ಇಂತಹ ಒಂದು 5 ಹೇಳಿಕೆಗಳ ಮೂಲಕವಾಗಿ ನಮ್ಮ ಕರ್ನಾಟಕ ಅನ್ನುವಂಥದ್ದು ಈಗ ಬರುವಂತಹ FDI ಅಲ್ಲೋದ್ರೂ ಕೂಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆಯನ್ನ ನೋಡಿ ಅವರು ಇನ್ವೆಸ್ಟ್ ಮಾಡುವಂಥದ್ದು. ಇದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಸೌಭಾಗ್ಯ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನ್ಸ್ಗೆ ನೋಡ್ರಿ. ಇಲ್ಲಿ ಶಂಕರ್ ಆಚಾರ್ಯ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಕೇಳಿದರೆ ರಾಜ್ಯ ಉತ್ಪನ್ನ ಉತ್ತೇಜನಕ್ಕೋ ಅಥವಾ ಕರ್ನಾಟಕ ಪ್ರಾದೇಶಿಕ ಅಸಮತೋಲನಕ್ಕೋ ಅಥವಾ ರಾಜ್ಯ ಕೃಷಿ ಮಾರುಕಟ್ಟೆಗೋ ಅಥವಾ ಹಣಕಾಸು ವರ್ಷಕ್ಕೋ ಅನ್ನುವಂಥದ್ದು ಕೇಳಿದರೆ ಇಲ್ಲಿ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಂತೆ ಶಂಕರ್ ಆಚಾರ್ಯ ಅನ್ನುವಂತಹ ಒಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ ಸ್ನೇಹಿತರೆ. ಇನ್ನು ನಂತರದ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂಥದ್ದು 2 ಹೇಳಿಕೆಗಳನ್ನ ನೀಡಿದರೆ ಕರ್ನಾಟಕ ಜೈವಿಕ ಆರ್ಥಿಕತೆಯು 2022-23 ಸರಿಸುಮಾರು 10.7% ಬೆಳವಣಿಗೆಯನ್ನ ಹೊಂದಿದೆ ಅನ್ನುವಂಥದ್ದು ಕೇಳಿದರೆ ಹಾಗೆ ಕರ್ನಾಟಕ ರಾಷ್ಟ್ರೀಯ ಬಯೋ ಎಕಾನಮಿ ಆದಾಯದಲ್ಲಿ ಶ್ರೇಯಾಂಕದಲ್ಲಿ ನಮ್ಮ ಕರ್ನಾಟಕ ಅನ್ನುವಂಥದ್ದು 4ನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ನೋಡೋದಾದ್ರೆ ಈ ಹೇಳಿಕೆಗಳಲ್ಲಿ ಮೊದಲನೇ ಒಂದು ಹೇಳಿಕೆ ಸರಿಯಾಗಿರುವಂಥದ್ದು. ಅಂದ್ರೆ ಕರ್ನಾಟಕ ಜೈವಿಕ ಆರ್ಥಿಕತೆಯು 2022-23 ಒಂದು ಸರಿಸುಮಾರು ಶೇಕಡ 10.7% ಒಂದು ಏರಿಕೆಯನ್ನ ಕಂಡಿರುವಂತದನ್ನ ಸರಿಯಾದ ಒಂದು ಹೇಳಿಕೆ ಆಗತ್ತೆ. ಇನ್ನೊಂದು ಬಂದಿದೆ ಇಲ್ಲಿ ಟೆಕ್ ಸಮಿಟ್ ಬಗ್ಗೆ ಕೇಳಿದ್ದಾರೆ. ಬೆಂಗಳೂರು ಟೆಕ್ ಒಂದು ಶೃಂಗಸಭೆಗೆ 2023 ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅನ್ನುವಂಥದ್ದು. ಟೆಕ್ ಫಾರ್ ನೆಕ್ಸಸ್ ಅಥವಾ ಗಡಿಗಳನ್ನ ಮುರಿಯುವುದು ಅಥವಾ ಇಂಪ್ಯಾಕ್ಟ್ ಫಾರ್ ದಿ ವರ್ಲ್ಡ್ ಅಥವಾ ಫ್ಯೂಚರ್ ಫಾರ್ವರ್ಡ್ ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಸ್ನೇಹಿತರೆ. ಗಡಿಗಳನ್ನ ಮುರಿಯುವುದು ಅನ್ನುವಂತಹ ಒಂದು ಧ್ಯೇಯ ವಾಕ್ಯದಲ್ಲಿ ಒಂದು ಥೀಮ್ ನ ಅಡಿಯಲ್ಲಿ ಬೆಂಗಳೂರು ಟೆಕ್ ಒಂದು ಸಮಿಟ್ ನಡೆದಿರುವಂತದ್ದು ನಾವು ನೋಡ್ತೇವೆ. ನಂತರದಲ್ಲಿ ಮತ್ತೆ 2 ಹೇಳಿಕೆಯ ರೂಪದಲ್ಲಿ ಕ್ವಶನ್ಗಳು ಬಂದಿದೆ. ಕರ್ನಾಟಕದ ಒಂದು ಜನಸಂಖ್ಯೆಯಲ್ಲಿ ಶೇಕಡ 71% ಒಂದು ನಗರ ಪ್ರದೇಶದಲ್ಲಿ ಇರುವಂತದ್ದು. ಹಾಗೆ ಪ್ರಸ್ತುತ ಕರ್ನಾಟಕದಲ್ಲಿ 5,954 ಗ್ರಾಮ ಪಂಚಾಯಿತಿಗಳು ಹಾಗೆ 239 ತಾಲೂಕು ಪಂಚಾಯಿತಿ ಹಾಗೆ 31 ಜಿಲ್ಲಾ ಪಂಚಾಯಿತಿಗಳು ಇದೆ ಅನ್ನುವಂಥದ್ದನ್ನ ನೋಡ್ತೇವೆ. ನೋಡಿ, ಕರ್ನಾಟಕದ ಜನಸಂಖ್ಯೆ ಶೇಕಡ 71% ಏನಿದೆ ಗ್ರಾಮೀಣ ಪ್ರದೇಶದಲ್ಲಿದೆ ಅನ್ನುವಂಥದ್ದು ಹೇಳಿಕೆ ತಪ್ಪಾಗತ್ತೆ ಸ್ನೇಹಿತರೆ. ಈ 2ನೇ ಹೇಳಿಕೆ ಏನಿದೆ ಕರ್ನಾಟಕದಲ್ಲಿ ಇರುವಂತಹ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇರುವಂತಹ ಸಂಖ್ಯೆ ಸರಿಯಾಗಿರುವಂತದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ 2 ಹೇಳಿಕೆಗಳು ಇಲ್ಲಿ ಬಂದಿದೆ. ಸಂವಿಧಾನದ 54ನೇ ತಿದ್ದುಪಡಿಯ ಮೂಲಕವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಅನ್ನುವಂತ ಹೇಳಿಕೆ ಹೇಳಿದ್ದಾರೆ. ಹಾಗೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನ 1993ರಲ್ಲಿ ಜಾರಿಗೆ ತಂದಂತಹ ಮೊದಲ ರಾಜ್ಯ ಕರ್ನಾಟಕದಲ್ಲಿ ಕಾಯ್ದೆಯನ್ನ ತಂದಿದೆ ಅನ್ನುವಂತ ಹೇಳಿಕೆ ಕೂಡ ಬಂದಿರುವಂತದ್ದು. ಇಲ್ಲಿ 2ನೇ ಹೇಳಿಕೆ ಸರಿಯಾಗಿರುವಂತದ್ದು. ಮೊದಲನೇ ಹೇಳಿಕೆ ನೋಡೋದಾದ್ರೆ 73ನೇ ಒಂದು ಅಮೆಂಡ್ಮೆಂಟ್ ಪ್ರಕಾರವಾಗಿ ನಾವು ಗ್ರಾಮ ಪಂಚಾಯಿತಿಯನ್ನ ತೆಗೆದುಕೊಂಡು ಬಂದ್ವಿ. 74ರಲ್ಲಿ ಮುನ್ಸಿಪಲ್ ಬಂತು. ಇದೆಲ್ಲ ನಾನು ಹಿಂದಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ದೆ ನಿಮಗೆ. ಇದು 2ನೇ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಗ್ರಾಮೀಣ ಆವಿಷ್ಕಾರ ನಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಸ್ಥಳೀಯವಾಗಿ ಸಂಶೋಧನಾ ಕೇಂದ್ರಗಳ ಅಭಿವೃದ್ಧಿಗೋ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಸಂಯೋಜನಾ ಕಾರ್ಯಕ್ರಮಗಳ ಸಾಲ ಉತ್ತೇಜನಕ್ಕೋ ಅಥವಾ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಅಥವಾ ಗ್ರಾಮೀಣ ಪ್ರದೇಶಗಳ ಪರಿಹಾರಕ್ಕೂ ಅನ್ನುವಂಥದ್ದು. ಗ್ರಾಮೀಣ ಆವಿಷ್ಕಾರ ನಿಧಿ ಅನ್ನುವಂಥದ್ದು ಟೆಕ್ನಾಲಜಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಒಂದು ಗ್ರಾಮೀಣ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಒಂದು ನಿಧಿಗೆ ಸಂಬಂಧಪಟ್ಟಂತದ್ದು. ಇನ್ನು ನಂತರದಲ್ಲಿ ಅರಿವು ಕೇಂದ್ರದ ಬಗ್ಗೆ ಕ್ವಶನ್ ಬಂದಿದೆ. ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳನ್ನ 2019ರಿಂದ ಅರಿವು ಕೇಂದ್ರಗಳಾಗಿ ಮರುನಾಮಕರಣವನ್ನ ಮಾಡಿದ್ದಾರೆ ಅನ್ನುವಂತ ಹೇಳಿಕೆ ಬಂದಿದೆ. ಹಾಗೆ
5,895 ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನಾಗಿ ಪರಿವರ್ತಿಸಲಾಗಿದೆ ಅನ್ನುವಂತ ಹೇಳಿಕೆ ಇದರಲ್ಲಿದೆ. ಇದರಲ್ಲಿ ಒಂದು ಮಾತ್ರ ಇಲ್ಲಿ ಹೇಳಿಕೆ ಸರಿಯಾಗುತ್ತೆ. ಇದು ಈ ಒಂದು ಡೇಟಾ ಏನಿದೆ ಇದರಲ್ಲಿ ಒಂದು ಡೇಟಾ ತಪ್ಪಿರುವಂತದನ್ನ ನಾವು ನೋಡ್ತೇವೆ ಸ್ನೇಹಿತರೆ. ಹಾಗಾಗಿ ಮೊದಲನೇ ಒಂದು ಹೇಳಿಕೆ 2019ರಿಂದ ಅರಿವು ಕೇಂದ್ರ ಅನ್ನುವಂತಹ ಒಂದು ಮರುನಾಮಕರಣವನ್ನ ಮಾಡಿರುವಂತದ್ದು. ಇನ್ನು ಕೆಳಗಿನ ಒಂದು ಹೇಳಿಕೆಗಳನ್ನ ಪರಿಗಣಿಸಿ ಮತ್ತೊಂದು ಹೇಳಿಕೆ ಬಂದಿರುವಂತದ್ದು. ಸರಿಯಾದ ಹೇಳಿಕೆಗಳನ್ನ ನೋಡ್ಬೇಕು. ಇದರಲ್ಲಿ 2011ರ ಒಂದು ಜನತೆ ಗಣತಿಯ ಒಂದು ಪ್ರಕಾರವಾಗಿ ಗ್ರಾಮೀಣ ಪ್ರದೇಶದಲ್ಲಿ 40,62,000 ಕುಟುಂಬಗಳು ಏನು ವಸತಿ ರಹಿತ ಕುಟುಂಬಗಳಿದೆ ಅನ್ನುವಂಥದ್ದು ಕೇಳಿದರೆ. ಹಾಗೆ ವಾಜಪೇಯಿ ವಸತಿ ಯೋಜನೆಯನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮೊದಲನೇ ಹೇಳಿಕೆ ಅನ್ನುವಂಥದ್ದು ಸರಿಯಾಗತ್ತೆ. ನೋಡಿ, ಜಾತಿ ಗಣತಿಯ ಪ್ರಕಾರವಾಗಿ ಗ್ರಾಮೀಣ ಪ್ರದೇಶದಲ್ಲಿ 40.6 ಲಕ್ಷ ಕುಟುಂಬಗಳೇನಿದೆ ಅವು ಒಂದು ವಸತಿ ರಹಿತ ಆದಂತಹ ಒಂದು ಕುಟುಂಬಗಳು ಅನ್ನುವಂಥದ್ದನ್ನ ನಾವು ಈ ಹೇಳಿಕೆ ಮೂಲಕವಾಗಿ ತಿಳ್ಕೋಬಹುದು. ಇನ್ನು ನಂತರದಲ್ಲಿ 15ನೇ ಹಣಕಾಸು ಆಯೋಗವು ಗ್ರಾಮೀಣ ಸಂಸ್ಥೆಗಳಿಗೆ ನಿಗದಿಪಡಿಸಿದಂತಹ ಅನುದಾನಗಳ ಪ್ರಮಾಣ ಸರಿಯಾಗಿದೆಯೇ ಅನ್ನುವಂಥದ್ದನ್ನ ಗುರುತಿಸಿ ಅನ್ನುವಂಥದ್ದು ಹೇಳಿದರೆ. ಇಲ್ಲಿ ಯಾವ ರೀತಿಯಾದಂತಹ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದರೆ, ಇಲ್ಲಿ 15ನೇ ಹಣಕಾಸಿನ ಪ್ರಕಾರ ಗ್ರಾಮ ಪಂಚಾಯತಿಗೆ 74% ಜಿಪಿಗೆ, ಹಾಗೆ ಟಿಪಿಗೆ ತಾಲೂಕು ಪಂಚಾಯತಿಗೆ 18%, ಹಾಗೆ ಜಿಲ್ಲಾ ಪಂಚಾಯತಿಗೆ 8% ನೀಡಿದೆಯಾ ಅಂತ ಕೇಳಿದರೆ ಇಲ್ಲಿ ಯಾವುದೂ ಅಲ್ಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗತ್ತೆ ಸ್ನೇಹಿತರೆ. ಯಾಕೆಂದ್ರೆ ಗ್ರಾಮ ಪಂಚಾಯತಿಗೆ 15ನೇ ಹಣಕಾಸು ಆಯೋಗದಲ್ಲಿ 85% ನೀಡಿರುವಂತದನ್ನ ನೋಡ್ತೇವೆ. ತಾಲೂಕು ಪಂಚಾಯತಿಗೆ 10%, ಇನ್ನು ಉಳಿದಂತಹ 5% ಜಿಲ್ಲಾ ಪಂಚಾಯತಿಗೆ ನಾವು ನೋಡಿರುವಂತದ್ದು. ಇದು 15ನೇ ಹಣಕಾಸುಗಳು 15th ಫೈನಾನ್ಷಿಯಲ್ ಕಮಿಷನ್ ಪ್ರಕಾರವಾಗಿ ನೀಡಿರುವಂತದ್ದು. ಇನ್ನು ನಂತರದಲ್ಲಿ ಒಟ್ಟಾರೆ ಜನಸಂಖ್ಯೆಯಲ್ಲಿ ಗ್ರಾಮೀಣದ ಒಂದು ಜನಸಂಖ್ಯೆಯ ಅನುಪಾತವು ಕಾಲಕ್ರಮೇಣವಾಗಿ ಇಳಿಕೆ ಆಗುತ್ತಿರುವುದನ್ನ ನೋಡಿ ಭಾರತಕ್ಕೆ ಹೋಲಿಸಿದಾಗ ಈ ಒಂದು ಇಳಿಕೆಯು ಕರ್ನಾಟಕದಲ್ಲಿ ಏನಿದೆ ಅನ್ನುವಂಥದ್ದು ವೇಗಗತಿಯಲ್ಲಿ ನಾವು ನೋಡ್ತೇವೆ. ವೇಗಗತಿ ಅಂದ್ರೆ ಏನು? ಈ ಒಂದು ಗ್ರಾಮೀಣ ಒಂದು ಜನಸಂಖ್ಯೆಯ ಅನುಪಾತವು ಇಲ್ಲಿ ವೇಗಗತಿಯಲ್ಲಿ ಇಳಿಕೆ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಹೆಚ್ಚು ನಗರೀಕರಣ, ನಾವು ಮೊದಲನೇ ಕ್ವಶನ್ ಅಲ್ಲೇ ನೋಡ್ತಾ ಬಂದೀನಿ, ಹೆಚ್ಚು ನಗರೀಕರಣವಾಗ್ತಾ ಇರುವಂತಹ ಒಂದು ಕರ್ನಾಟಕದಲ್ಲೂ ನಾವು ನೋಡುವಂಥದ್ದು, ರಾಜ್ಯವಾಗಿ ನೋಡುವಂಥದ್ದು. ಇನ್ನು ನಂತರದಲ್ಲಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದೆ. ಗ್ರಾಮೀಣ ಆಶ್ರಯ ಮತ್ತು ಅಥವಾ ಬಸವ ವಸತಿ ಯೋಜನೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದರೆ, ಈ ಯೋಜನೆ ಅನ್ನುವಂಥದ್ದು 1991-92ರಿಂದ ಪ್ರಾರಂಭ ಆಯಿತು. ಈ ಯೋಜನೆಯನ್ನ 2010ರಲ್ಲಿ ಬಸವ ವಸತಿ ಯೋಜನೆ ಅಂತ ಮರುನಾಮಕರಣವನ್ನ ಮಾಡಿದ್ರು. ಈ ಯೋಜನೆಯಡಿಯಲ್ಲಿ 22,143 ಮನೆಗಳನ್ನ ನಿರ್ಮಿಸಲಾಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಇಲ್ಲಿ ಮೂರನೇ ಹೇಳಿಕೆ ಅನ್ನುವಂಥದ್ದು ತಪ್ಪಾಗಿರುವಂತದನ್ನ ನಾವು ನೋಡ್ತೇವೆ. ಅಂದ್ರೆ ಇವೆರಡು ಹೇಳಿಕೆಗಳು ಸರಿ ಇದೆ ಅನ್ನುವಂಥದ್ದು. ಅಂದ್ರೆ ಮೇಲಿನ ಒಂದು ಯೋಜನೆಯ ಪ್ರಕಾರವಾಗಿ ಬಸವ ವಸತಿ ಯೋಜನೆ ಅನ್ನುವಂಥದ್ದು 1991-92ರಲ್ಲಿ ನಾವು ಒಂದು ಪ್ರಾರಂಭ ಮಾಡಿದ್ರು. ಇದನ್ನ ಮರುನಾಮಕ ಮಾಡಿರುವಂತದ್ದು 2010ರಲ್ಲಿ. ಮೊದಲು ಇದನ್ನ ಗ್ರಾಮೀಣ ಆಶ್ರಯ ಯೋಜನೆ ಅಂತ ಕರೀತಾ ಇದ್ರು. ಇನ್ನು ನಂತರದಲ್ಲಿ 2011ರ ಒಂದು ಜನಗಣತಿಯ ಪ್ರಕಾರವಾಗಿ 27.39 ನಗರ ಜನಸಂಖ್ಯೆಯೊಂದಿಗೆ ಕರ್ನಾಟಕವು 7ನೇ ಒಂದು ದೊಡ್ಡ ರಾಜ್ಯವಾಗಿದೆ ಅನ್ನುವಂತ ಹೇಳಿಕೆ ಬಂದಿದೆ. ಹಾಗೆ ಬೆಂಗಳೂರು ಅತ್ಯಂತ ನಗರೀಕರಣಗೊಂಡಂತಹ ಒಂದು ಜಿಲ್ಲೆಯಾಗಿದೆ ಅನ್ನುವಂಥದ್ದು. ಇದರಲ್ಲಿ ಹೇಳಿಕೆಗಳು ಸರಿಯಾದ ಹೇಳಿಕೆ ಯಾವುದು ಅನ್ನುವಂಥದ್ದು. ಈ ಹೇಳಿಕೆಗಳಲ್ಲಿ ಎರಡನೇ ಹೇಳಿಕೆ ಏನಿದೆ ಅದು ಸರಿಯಾಗಿದೆ. ಅಂದ್ರೆ ಬೆಂಗಳೂರು ನಗರ ಏನಿದೆ, ಬೆಂಗಳೂರು ನಗರ ಜಿಲ್ಲೆ ಏನಿದೆ ಅದು ಅತ್ಯಂತ ನಗರೀಕರಣಗೊಂಡಂತಹ ಒಂದು ಜಿಲ್ಲೆಯಾಗಿ ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಈ ಕೆಳಗಿನ ಯಾವ ಯೋಜನೆಯು ಕೇವಲ ನಗರಾಭಿವೃದ್ಧಿಗೆ ಮಾತ್ರ ಸಂಬಂಧಪಟ್ಟಂತದ್ದು ಅಂತ ಕೇಳಿದ್ದಾರೆ. ಅಂದ್ರೆ ಆಶಯ ಯೋಜನೆಗಳನ್ನ ಕೊಟ್ಟಂತದ್ದು, ವಸತಿ ಯೋಜನೆಯನ್ನು ಕೊಟ್ಟಿದ್ದಾರೆ, ಅದು ನಗರಕ್ಕೆ ಮಾತ್ರ ಸಂಬಂಧಪಟ್ಟಂತದ್ದು ಕೇಳಿದರೆ. ಇದು BR ಅಂಬೇಡ್ಕರ್ ಯೋಜನೆ ಅನ್ನುವಂಥದ್ದು, ಇದು ಅರ್ಬನ್ಗೂ ಬರುತ್ತೆ, ರೂರಲ್ಗೂ ಬರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೂಡ ಅರ್ಬನ್ ರೂರಲ್ಗೂ ಬರುತ್ತೆ. ದೇವರಾಜ ಅರಸ್ ಕೂಡ ಅರ್ಬನ್ ರೂರಲ್ ಬರುತ್ತೆ. ಆದ್ರೆ ವಾಜಪೇಯಿ ವಸತಿ ಯೋಜನೆ ಏನಿದೆ ಅದು ನಗರಾಭಿವೃದ್ಧಿಗೆ ಮಾತ್ರ ಬರುವಂತಹ ಒಂದು ವಸತಿ ಯೋಜನೆ ಆಗಿರುವಂತದ್ದು. ಈ ಕೆಳಗಿನ ಒಂದು ಹೇಳಿಕೆ ಮೂಲಕವಾಗಿ
ಕರ್ನಾಟಕ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನೀಡಿದಂತಹ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅನ್ನುವಂಥದ್ದು. ರಾಜ್ಯದಲ್ಲಿ ಸುಮಾರು 2989 ಕೊಳಗೇರಿ ಪ್ರದೇಶಗಳಿದೆ. ಇವುಗಳಲ್ಲಿ 2835 ಕೊಳಗೇರಿ ಒಂದು ಪ್ರದೇಶಗಳನ್ನ ಅಧಿಸೂಚಿತ ಕೊಳಗೇರಿ ಅಂತ ನಾವು ಕರಿತಾ ಇದ್ದೇವೆ. ಹಾಗೂ 154 ಅಘೋಷಿತ ಕೊಳಚೆ ಪ್ರದೇಶಗಳಿದೆ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹೇಳಿಕೆಗಳನ್ನ ಗಮನಿಸಿದಾಗ ಈ ಹೇಳಿಕೆಗಳು ಸರಿಯಾಗಿರುವಂತದ್ದು. ನಾವು ರಾಜ್ಯದಲ್ಲಿ ಇರುವಂತಹ ಒಂದು ಪ್ರಸ್ತುತ ಕೊಳಗೇರಿ ಪ್ರದೇಶಗಳ ಒಂದು ದತ್ತಾಂಶಗಳನ್ನ ಕೊಟ್ಟಿರುವಂತದ್ದನ್ನ ಈ ಹೇಳಿಕೆ ಮೂಲಕ ನೋಡ್ತೇವೆ. ಇನ್ನು ಕರ್ನಾಟಕ ಸಮಗ್ರ ನೀರು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮವನ್ನ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ನೆರವಿನೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದರೆ ಇಲ್ಲಿ 3-4 ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ. ಒಂದು ವಿಶ್ವ ಬ್ಯಾಂಕ್, ವಿಶ್ವ ಆರೋಗ್ಯ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಏನಿದೆ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ಈ ಒಂದು ನೀರು ಹೂಡಿಕೆ ಮತ್ತು ನೀರು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮದಲ್ಲಿ ಒಂದು ಜಂಟಿಯಾಗಿ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಅಮೃತ್ ನ ವಿಸ್ತೃತ ರೂಪ ಅನ್ನುವಂಥದ್ದು ಕೇಳಿದರೆ ಅಟಲ್ ಮಿಷನ್ ಫಾರ್ ರಿಜುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದನ್ನು ಇದಕ್ಕೆ ಹೇಳಿಕೆ ಆಗತ್ತೆ. ಈ ಮೊದಲನೇ ಒಂದು ಆಪ್ಷನ್ ಏನಿದೆ ಅದು ರೈಟ್ ಆನ್ಸರ್ ಆಗುವಂತದ್ದನ್ನ ನಾವು ನೋಡ್ತೇವೆ. ನಂತರದಲ್ಲಿ ಈ ಕೆಳಗಿನ ಯಾವುದು ಈ ತ್ಯಾಜ್ಯದ ಭಾಗವಾಗಿಲ್ಲ ಅನ್ನುವಂಥದ್ದು. ಈ ತ್ಯಾಜ್ಯದ ಭಾಗವಾಗಿಲ್ಲ. ಇಲ್ಲಿ ಪ್ಲಾಸ್ಟಿಕ್, ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ಬೋರ್ಡ್, ಹಾಗೆ ಲೋಹಗಳು, ಜೈವಿಕ ಅಂಶಗಳು, ಇದರಲ್ಲಿ ಯಾವುದು ಆಗಿಲ್ಲ ಕೇಳಿದ್ದಾರೆ. ಇದು ಜೈವಿಕ ಅಂಶಗಳು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲವೂ ಕೂಡ ಈ ತ್ಯಾಜ್ಯ, ಈ ಎಲೆಕ್ಟ್ರೋ ವೇಸ್ಟೇಜ್ಗಳು ಅಂತ ಕರಿತೇವೆ ನಾವು. ಎಲೆಕ್ಟ್ರಾನಿಕ್ ವೇಸ್ಟೇಜ್ಗಳು ಈ ಪ್ಲಾಸ್ಟಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಾಗಿರ್ಬೋದು, ಲೋಹಗಳಾಗಿರ್ಬೋದು, ಇವೆಲ್ಲ ಈ ತ್ಯಾಜ್ಯಗಳಲ್ಲಿ ಬರುವಂಥದ್ದು. ಇನ್ನು ನಂತರದಲ್ಲಿ ಈ ಕೆಳಗಿನ ಒಂದು ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳ ಒಂದು ಸರಿಯಾದ ಜೋಡಿಯನ್ನ ಗುರುತಿಸಿ ಒಂದು ಆರಿಸಿ ಅಂತ ಕೇಳಿದರೆ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನುವಂಥದ್ದು ರೈತ ಮಕ್ಕಳಿಗೆ ಶಿಕ್ಷಣ ವೇತನ, ಇದು ಸರಿಯಾದ ಹೇಳಿಕೆಯಾಗಿದೆ. ಕೃಷಿ ಭಾಗ್ಯ ಅನ್ನುವಂಥದ್ದು ಕೃಷಿ ಉತ್ಪಾದನೆಯ ಒಂದು ಹೆಚ್ಚಳಕ್ಕೆ ಸಂಬಂಧಪಟ್ಟಂಥದ್ದು, ಇದು ಕೂಡ ಸರಿಯಾಗಿದೆ. ನವೋದ್ಯಮ ಅನ್ನುವಂಥದ್ದು ಕೃಷಿ ಉದ್ಯಮಗಳಿಗೆ ಒಂದು ಉತ್ತೇಜವನ್ನ ಕೊಡುವಂಥದ್ದು, ಅದು ಕೂಡ ಸರಿಯಾಗಿರುವಂಥದ್ದು. ಕೃಷಿ ಯಂತ್ರಧಾರೆ, ಕೃಷಿ ಯಂತ್ರೋಪಕರಣಗಳ ರಫ್ತು, ಇದು ತಪ್ಪಾದಂತ ಹೇಳಿಕೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಕೃಷಿ ಯಂತ್ರಧಾರೆ ಅನ್ನುವಂಥದ್ದು ಕೃಷಿ ಉಪಕರಣಗಳನ್ನ ಬಾಡಿಗೆ ಆಧಾರದಲ್ಲಿ ಕೇಂದ್ರಗಳನ್ನ ಒಳಗೊಂಡಂತೆ ಕೃಷಿಗೆ ಉತ್ತೇಜನ ನೀಡುವಂತದ್ದನ್ನ ಕಾರ್ಯಕ್ರಮ, ಅಂದ್ರೆ ಕೃಷಿ ಯಂತ್ರಗಳನ್ನ ಬಾಡಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ಕೃಷಿ ಯಂತ್ರಧಾರೆ ಅನ್ನುವಂಥದ್ದು. ಮತ್ತೊಂದು ಕೇಳಿದರೆ ಇಲ್ಲಿ ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿಯನ್ನ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಈ ಒಂದು ಸಾಂಬಾರು ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ಈ ಜಿಲ್ಲೆ ಅಲ್ಲ ಇದು ಸ್ನೇಹಿತರೆ, ಜಿಲ್ಲೆಯಲ್ಲೇ ಸ್ಥಾಪನೆ ಮಾಡಿರುವಂತದ್ದನ್ನ ಸಾರಿ ಜಿಲ್ಲೆ ಅಲ್ಲ ಇದು, ಧಾರವಾಡ ಡಿಸ್ಟಿಕ್ ಬರುತ್ತೆ. ಇದು ಯಾವ ಒಂದು ಪ್ರದೇಶದಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ ಅಂತ ಕೇಳಬಹುದು. ಹುಬ್ಬಳ್ಳಿಯಲ್ಲಿ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ನಂತರದಲ್ಲಿ ಅನುಗ್ರಹ ಕೊಡುಗೆ ಯೋಜನೆ ಈ ಯಾವ ವಲಯಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಕೇಳಿದರೆ ಕೊಳಗೇರಿ ವಸತಿ ಯೋಜನೆಗೋ ಅಥವಾ ಗ್ರಾಮೀಣ ವಸತಿ ಯೋಜನೆಗೋ ಅಥವಾ ಯಾವುದು ಅಲ್ಲ ಅನ್ನುವಂಥದ್ದು ಕೇಳಿದರೆ ಇಲ್ಲಿ ಕುರಿಗಾರರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂಥದ್ದು. ಅನುಗ್ರಹ ಅನ್ನುವಂಥದ್ದು ಕುರಿ ಸತ್ತೋದಾಗ ಅದಕ್ಕೆ ಪರಿಹಾರವನ್ನ ಒದಗಿಸುವಂತಹ ಒಂದು ಯೋಜನೆ ಆಗಿರುವಂತದ್ದು. ಇನ್ನು ನಂತರದಲ್ಲಿ ಈ ಕೆಳಗಿನ ಒಂದು ದೇಸಿ ತಳಿಯ ಹಸುಗಳನ್ನ ಅವುಗಳ ರಾಜ್ಯದೊಂದಿಗೆ ಗುರುತಿಸಿ ಅಂತ ಕೇಳಿದ್ದಾರೆ. ಆದ್ರೆ ಇಲ್ಲಿ ತಪ್ಪಾದ ಜೋಡಿಯನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ತಪ್ಪಾದ ಜೋಡಿ ಒಂಗೋಲ್ ಅನ್ನುವಂಥದ್ದು ಆಂಧ್ರ ಪ್ರದೇಶ, ಗಿರ್ ಅನ್ನುವಂಥದ್ದು ಗುಜರಾತ್, ಸಹಿವಾಲ್ ಅನ್ನುವಂಥದ್ದು ಕರ್ನಾಟಕ,
ಮೇಲಿನ ಎಲ್ಲ ಅನ್ನೋದು ಸಹಿವಾಲ್ ಅನ್ನುವಂಥದ್ದು ಕರ್ನಾಟಕದ ಅಲ್ಲದ ಸ್ನೇಹಿತರೆ. ಹಾಗಾಗಿ ತಪ್ಪಾದ ಜೋಡಿ ಇದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. KMF ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದರೆ, KMF ಸಹಕಾರ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ, ಅದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಭಾರತದ 2ನೇ ಅತಿ ದೊಡ್ಡ ಡೈರಿ ಸಂಸ್ಥೆಯಾಗಿದೆ, ಅದು ಕೂಡ ರೈಟ್ ಆನ್ಸರ್. ಕೇರಳ ಹಾಗೂ ದುಬೈ ದೇಶದಲ್ಲಿ ಕೆಫೆಮು ಹೆಸರಿನ ಮುಖಾಂತರವಾಗಿ ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡಲಾಗುತ್ತಿದೆ, ಅದು ಕೂಡ ಸರಿಯಾದಂತಹ ಆನ್ಸರ್. ಈ ಹೇಳಿಕೆಗಳನ್ನ ನೋಡಿದಾಗ 3 ಹೇಳಿಕೆಗಳು ಸರಿಯಾದ ಆನ್ಸರ್ ಆಗುತ್ತೆ. ಇದು KMF ಬಗ್ಗೆ ಇರುವಂತದ್ದು ನಾವು ನೋಡ್ತೇವೆ. ಮತ್ತೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಈ ದೇಶದ ಸುಮಾರು 60% ಏನಿದೆ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಒಂದು ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಜೀವ ವೈವಿಧ್ಯವನ್ನ ರಕ್ಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಈ ರಾಜ್ಯವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 600 ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯನ್ನ ರಚಿಸಿದೆ ಅನ್ನುವಂಥದ್ದು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ಅನ್ನೋ ಮೊದಲ ಹೇಳಿಕೆ ಸರಿಯಾಗಿರೋ. ದೇಶದ ಸುಮಾರು 60% ಪಶ್ಚಿಮ ಘಟ್ಟಗಳು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡು ಬರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಕರ್ನಾಟಕವು ದೇಶದ 8ನೇ ಅತಿ ದೊಡ್ಡ ರಾಜ್ಯವಾಗಿದ್ದು ದೇಶದ ಭೌಗೋಳಿಕ ಸ್ಥಾನದಲ್ಲಿ 6.83% ಪಾಲನ್ನ ಹೊಂದಿದೆ ಅಂತ ಕೇಳಿದ್ದಾರೆ. ಹಾಗೆ ಕರ್ನಾಟಕದ ಅರಣ್ಯ ಪ್ರದೇಶದ ಒಟ್ಟು ವಿಸ್ತೀರ್ಣವನ್ನು ನೋಡೋದಾದ್ರೆ 40,649.30 ಚದರ ಕಿಲೋಮೀಟರ್ ಅನ್ನ ಹೊಂದಿದೆ ಅನ್ನುವಂಥದ್ದು. ಈ ಹೇಳಿಕೆಗಳನ್ನ ನೋಡಿದಾಗ ಯಾವುದು ಕೂಡ ಸರಿಯಾದಂತ ಹೇಳಿಕೆಗಳು ಇಲ್ಲ. ಇಲ್ಲಿ ಕರ್ನಾಟಕವು ದೇಶದ ಒಂದು 7ನೇ ಅತಿ ದೊಡ್ಡ ರಾಜ್ಯವಾಗಿ ನಾವು ಕಂಡು ಬರುತ್ತೆ. ದೇಶದ ಭೌಗೋಳಿಕ ಪ್ರದೇಶದಲ್ಲಿ 5.83% ಒಂದು ಸ್ಥಾನವನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಈ ಹೇಳಿಕೆ ಮತ್ತೊಂದು ಬಂದಿರುವಂತದ್ದು, ರಾಜ್ಯದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದಂತಹ ರಾಷ್ಟ್ರೀಯ ಉದ್ಯಾನವನ. ವಿಜಯಪುರ ರಾಜ್ಯದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದಂತಹ ಒಂದು ಜಿಲ್ಲೆ ಅಂತ ಕೇಳಿದರೆ, ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಆಗಿರುವಂತದ್ದು? 2 ಹೇಳಿಕೆಗಳು ಸರಿಯಾಗಿದೆ. ಅಂದ್ರೆ ಬಂಡೀಪುರದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೇವೆ. ಜೊತೆಗೆ ವಿಜಯಪುರದ ರಾಜ್ಯದಲ್ಲಿ ನಾವು ಕಡಿಮೆ ಪ್ರದೇಶದ ಒಂದು ಅರಣ್ಯ ಪ್ರದೇಶವನ್ನ ಹೊಂದಿರುವಂತದ್ದನ್ನು ಕರ್ನಾಟಕದಲ್ಲಿ ನೋಡುವಂತದ್ದು. ಇತ್ತೀಚೆಗೆ ಸಂಬಂಧಪಟ್ಟಂತೆ ರಾಮ್ಸರ್ ಬಗ್ಗೆ ಕೂಡ ಕ್ವಶನ್ ಆಗಿರುವಂತದ್ದು ನಾವು ನೋಡ್ತೇವೆ. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಅಘನಾಶಿನಿ ನದಿ ಮುಖಜ ಮತ್ತು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿದೆ ಅನ್ನುವಂತ ಒಂದು ಹೇಳಿಕೆ ಬಂದಿದೆ. ಇದನ್ನು ಇತ್ತೀಚೆಗೆ ರಾಮ್ಸರ್ ಸೈಟ್ ಅಂತ ಗುರುತಿಸಿದ್ದಾರೆ ಅಂತ ಹೇಳಿದರೆ, ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂತದ್ದು. ಈ ಅಘನಾಶಿನಿ ನದಿ ಮುಖಜ ಭೂಮಿ, ಆಮೇಲೆ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಮಾಗಡಿ ಕೆರೆ, ಈ 3 ಒಂದು ಪ್ರದೇಶಗಳನ್ನ ರಾಮ್ಸರ್ ತಾಣವಾಗಿ ಘೋಷಣೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳು ಎಷ್ಟಿದೆ? 3 + 1 4. ರಂಗನತಿಟ್ಟು ಸೇರಿ ಒಟ್ಟು 4 ರಾಮ್ಸರ್ ತಾಣಗಳನ್ನ ನೋಡ್ತೇವೆ. ಭಾರತದಲ್ಲಿ ಎಷ್ಟಿದೆ? 82. ನಂತರದಲ್ಲಿ ನೋಡಿ, ಕೆಳಗಿನ ಒಂದು ಹೇಳಿಕೆಗಳನ್ನ ನೋಡೋದಾದ್ರೆ, ರಾಜ್ಯವು 5 ರಾಷ್ಟ್ರೀಯ ಉದ್ಯಾನವನವನ್ನ ಹೊಂದಿದೆ ಹಾಗೂ 36 ಅಭಯಾರಣ್ಯಗಳನ್ನು ಹೊಂದಿದೆ. ರೈಟ್ ಆನ್ಸರ್. ನಂತರದಲ್ಲಿ ರಾಜ್ಯವು 5 ಹುಲಿ ಸಂರಕ್ಷಣಾ ಪ್ರದೇಶವನ್ನ ಹೊಂದಿದೆ. ಇದು ಕೂಡ ಸರಿಯಾದ ಹೇಳಿಕೆ. ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂತದ್ದನ್ನ. ಗ್ರೀನ್ ಇಂಡಿಯಾ ಮಿಷನ್ ಇದು ಈ ಕೆಳಗಿನ ಯಾವುದರ ಭಾಗವಾಗಿದೆ ಅನ್ನುವಂಥದ್ದು ಕೇಳಿದರೆ, ನದಿ ಕ್ರಿಯಾ ಯೋಜನೆ, ಸ್ವಚ್ಛ ಭಾರತ್ ಅಭಿಯಾನನೋ ಅಥವಾ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು, ಹವಾಮಾನ ಬದಲಾವಣೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ, ಇದಕ್ಕೆ ಸಂಬಂಧಪಟ್ಟದ. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹವಾಮಾನ ಬದಲಾವಣೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಗ್ರೀನ್ ಇಂಡಿಯಾ ಮಿಷನ್ಗೆ ಸಂಬಂಧಪಟ್ಟಂತದ್ದು. ಅಟಲ್ ಭೂಜಲ್ ಯೋಜನೆ, ಹಿಂದಿನ ಒಂದು ತರಗತಿಯಲ್ಲಿ ಇದ್ರ ಬಗ್ಗೆನೇ ನಾನು ಚರ್ಚೆ ಮಾಡಿದ್ದೆ. ಅಟಲ್ ಭೂಜಲ್ ಯೋಜನೆಯ ಉದ್ದೇಶ ಏನು ಅಂತ, ಹನಿ ನೀರಾವರಿನೋ, ಜಲ ವಿದ್ಯುತ್ ಉತ್ಪಾದನೆಯೋ, ಕುಡಿಯುವ ನೀರು ಸರಬರಾಜು ಅಥವಾ ಅಂತರ್ಜಲ ಮಟ್ಟನೋ ನಿರ್ವಹಣೆಯ ಬಗ್ಗೆನೋ ಅನ್ನೋ ಕೇಳಿದ್ದಾರೆ. ಇಲ್ಲಿ ಗ್ರೌಂಡ್ ವಾಟರ್ ನ ನಿರ್ವಹಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಒಂದು ಉದ್ದೇಶದಿಂದ ಅಟಲ್ ಭೂಜಲ್ ಯೋಜನೆ ಎನ್ನುವಂಥದ್ದು ರಚನೆ ಮಾಡಿರುವಂತದ್ದು. ಇದಿಷ್ಟು ಇವತ್ತಿನ ಒಂದು 50 ಕ್ವಶನ್ಸ್ ಆಗಿತ್ತು ಸ್ನೇಹಿತರೆ. 50 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೀವಿ. ಈ ಕ್ವಶನ್ ಅಲ್ಲಿ ಯಾವ್ದಾದ್ರು
ಹೇಳುವ ಒಂದು ಭರದಲ್ಲಿ ರಾಂಗ್ ಹೇಳಿದ್ರೆ, ಇನ್ಫಾರ್ಮೇಶನ್ ಯಾವ್ದಾದ್ರು ರಾಂಗ್ ಹೇಳಿದ್ರೆ ಅದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯಾವ್ದಾದ್ರು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ. ಅದರ PDF ಅನ್ನುವಂಥದ್ದು ನಿಮ್ಗೆ ತಿಳಿಸ್ತೇನೆ. karunat.in ಇದರ PDF karunat.in ಈ ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಸಿಗುತ್ತೆ PDF ಅನ್ನುವಂಥದ್ದು. ಕ್ಲಾಸ್ ನೋಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ನೋಡಿದ್ದು ಧನ್ಯವಾದ. ನಮಸ್ಕಾರ.